ಸದರಿ ಪ್ರಕರಣದಲ್ಲಿ ಈ ನ್ಯಾಯಾಲಯದ ಸಮನ್ವಯ ಪೀಠವು ಜೆ ಮಂಡಳಿಯ ಅಧಿನಿಯಮದ 9ನೇ ಮತ್ತು 101ನೇ ಪ್ರಕರಣದೊಂದಿಗೆ ವ್ಯವಹರಿಸುವಾಗ ಭಾರತ ದಂಡ ಸಂಹಿತೆಯ 366 ಮತ್ತು 376ನೇ ಪ್ರಕರಣದ ಅಡಿಯಲ್ಲಿ ಮತ್ತು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಅಧಿನಿಯಮ 2012ರ 6ನೇ ಪ್ರಕರಣದ ಅಡಿಯಲ್ಲಿನ ಶಿಕ್ಷಾರ್ಹವಾದ ಆಪಾದಿತ ಅಪರಾಧಕ್ಕೆ ಸಂಬಂಧಿಸಿದಂತೆ 15ನೇ ಪ್ರಕರಣದ ಮುಖ್ಯ ಉದ್ದೇಶವು ಆರೋಪಿಯ ಒಟ್ಟು ಸಾಮರ್ಥ್ಯವನ್ನು ವಾಸ್ತವ ಸಂಗತಿಗಳ ಆಧಾರದ ಮೇಲೆ ಸದರಿ ಉಪಬಂಧಗಳ ಅಡಿಯಲ್ಲಿ ಯೋಚಿಸಲಾದಂತೆ ಅಗತ್ಯವಿದ್ದಲ್ಲಿ ತಜ್ಞರ ಅಭಿಪ್ರಾಯದ ಆಧಾರದ ಮೇಲೆ ಖಚಿತಪಡಿಸಿಕೊಳ್ಳಬೇಕು ಮತ್ತು ನಿರ್ಣಯಿಸಬೇಕು ಎಂಬುದಾಗಿದೆ ಎಂದು ಅಭಿಪ್ರಾಯಪಟ್ಟಿರುತ್ತದೆ. ಅಷ್ಟೇ ಅಲ್ಲದೆ ಅದು ಮಂಡಳಿಗೆ ವಹಿಸಲಾದ ಯಾಂತ್ರಿಕ ಅಧಿಕಾರವಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಆರೋಪಿಯು ಅಂತಹ ಅಪರಾಧವನ್ನು ಎಸಗಲು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದೌರ್ಬಲ್ಯ ಹೊಂದಿದ್ದಾನೆ ಮತ್ತು ತಾನು ಎಸಗಿದ ದುಷ್ಕೃತ್ಯದ ಪರಿಣಾಮಗಳನ್ನು ಹಾಗೂ ಮೇಲೆ ಹೇಳಲಾದ ಸಂಗತಿಗಳನ್ನು ಸಾಬೀತುಪಡಿಸಲು ಇದ್ದ ಸಂದರ್ಭಗಳನ್ನು ಸಹ ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದಾನೆ ಎಂಬ ಮಾತುಗಳನ್ನು ಬಳಸುವುದರಿಂದಷ್ಟೇ. ಆದರೆ ಮಂಡಳಿಯು ಏಕೆ ಅಂತಹ ತೀರ್ಮಾನಕ್ಕೆ ಬರುತ್ತದೆ ಎಂಬುದಕ್ಕೆ ತಾರ್ಕಿಕವಾಗಿ ಕಾರಣ ಹುಡುಕಲು ತಜ್ಞರ ಅಭಿಪ್ರಾಯವನ್ನು ಪಡೆದ ಬಳಿಕ ಅಗತ್ಯವಿದ್ದಲ್ಲಿ ಮಂಡಳಿಯು ಸುತ್ತುವರೆದ ಸಂದರ್ಭಗಳನ್ನು ಉಲ್ಲೇಖಿಸುವುದರೊಂದಿಗೆ ವಿವರವಾಗಿ ಪರಿಶೀಲಿಸಬೇಕೆಂಬುದೂ ಸಹ ಮನಸ್ಸಿಗೆ ಬರಬೇಕು. 10 ಬಾಲಕ ನ್ಯಾಯ ಮಂಡಳಿಯ ಅಧಿನಿಯಮದ 15ನೇ ಪ್ರಕರಣದ ಓದಿನಿಂದ ಹಾಗೂ ಪುನೀತನ ಮೊಕದ್ದಮೆಯಲ್ಲಿ ಮೇಲೆ ಹೇಳಿದ ಈ ನ್ಯಾಯಾಲಯದ ಸಮನ್ವಯ ಪೀಠದ ಅಭಿಪ್ರಾಯದಿಂದ ಪ್ರಸ್ತುತ ಅರ್ಜಿಯಲ್ಲಿ ಪ್ರಶ್ನಿತವಾದಂತಹ ಯಾವುದೇ ಆದೇಶವನ್ನು ಹೊರಡಿಸುವ ಮೊದಲು ಬಾಲಕನ ನ್ಯಾಯಮಂಡಳಿಯು ಬಾಲಕ ನ್ಯಾಯಮಂಡಳಿಯ ಅಧಿನಿಯಮದ 15ನೇ ಪ್ರಕರಣಕ್ಕೆ ಅನುಸಾರವಾಗಿ ಕಾರ್ಯನಿರ್ವಹಿಸಬೇಕಾಗಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಅಂತಹ ಅಪರಾಧವನ್ನು ಎಸಗಬಲ್ಲ ಆರೋಪಿಯು ಮಾನಸಿಕ ಮತ್ತು ದೈಹಿಕ ದೌರ್ಬಲ್ಯಕ್ಕೆ ಸಂಬಂಧಿಸಿದಂತೆ ಅಂತಹ ಅಪರಾಧದ ಪರಿಣಾಮಗಳನ್ನು ಅರಿತುಕೊಳ್ಳುವ ಹಾಗೂ ಯಾವ ಸಂದರ್ಭಗಳಲ್ಲಿ CICWL ಅಪರಾಧ ಮಾಡಿದ್ದಾನೆಂದು ಆರೋಪಿಸಲಾಗಿದೆಯೋ ಅಂತಹ ಸಂದರ್ಭಗಳನ್ನು ನಿರ್ಣಯಿಸುವ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ತನ್ನ ಮುಂದೆ ಆರೋಪಿ CICWLನ ಮಾನಸಿಕ ಮತ್ತು ದೈಹಿಕ ಪರಿಸ್ಥಿತಿಯ ಬಗ್ಗೆ ಸ್ವತಃ ತಾನು ಮನವರಿಕೆ ಮಾಡಿಕೊಳ್ಳಬೇಕು. ಅಂತಹ ಪ್ರಾರಂಭಿಕ ನಿರ್ಣಯವನ್ನು ಕೈಗೊಳ್ಳುವ ಸಲುವಾಗಿ ಮಂಡಳಿಯು ಅನುಭವಿ ಮನೋವಿಜ್ಞಾನಿಗಳು ಅಥವಾ ಮಾನಸಿಕ ಸಾಮಾಜಿಕ ಕಾರ್ಯಕರ್ತರ ಅಥವಾ ಇತರೆ ತಜ್ಞರ ಸಹಾಯವನ್ನು ಪಡೆಯಬಹುದು. ಅದರಿಂದಲೇ ಬಾಲಕ ನ್ಯಾಯ ಮಂಡಳಿಯು ಪ್ರಕರಣದ ಎಲ್ಲ ಸನ್ನಿವೇಶಗಳ ಅಡಿಯಲ್ಲಿ ಮತ್ತು ಅಗತ್ಯವಾಗಿ ತಜ್ಞರ ಸಹಾಯವನ್ನು ಪಡೆಯಬೇಕೆಂದು ಅರ್ಥೈಸಿಕೊಳ್ಳಲಾಗದು. ಸಾಕ್ಷ್ಯಾಧಾರಗಳನ್ನು ಬಾಲ ನ್ಯಾಯಮಂಡಳಿಯ ಮುಂದೆ ಮಂಡಿಸಿದ್ದಲ್ಲಿ ಮತ್ತು ಪ್ರಕರಣದ ಸನ್ನಿವೇಶಗಳೇ ಸೂಕ್ತ ನಿರ್ಣಯಕ್ಕೆ ಬರಲು ಸಹಾಯ ಮಾಡಿದಾಗ ಯಾರೇ ತಜ್ಞರ ಅಭಿಪ್ರಾಯ ಪಡೆದಿರುವುದು ಅಥವಾ ಯಾರೇ ತಜ್ಞರ ಸಹಾಯವನ್ನು ಪಡೆದಿರುವುದು ಅದರ ಅಭಿಪ್ರಾಯ ಅಥವಾ ತೀರ್ಮಾನ ಸಿಂಧುತ್ವವನ್ನು ಇಲ್ಲವಾಗಿಸುವುದಿಲ್ಲ. 11 ಸದ್ಯದ ಮೊಕದ್ದಮೆಯಲ್ಲಿ ಅರ್ಜಿದಾರನು ಅರ್ಜಿಯೊಂದಿಗೆ ಹಾಜರುಪಡಿಸಿದಂಥ
ಆರೋಪ ಪಟ್ಟಿಯ ಅಡಕಾಂಶಗಳು ದೃಢೀಕೃತ ಪ್ರತಿಗಳು. ಮೊದಲಿನ ಘಟನೆಯಲ್ಲಿ ಆರೋಪಿತ ಸಂತ್ರಸ್ತೆಯು ಅದೇ ಗ್ರಾಮದವನಾದ ಆರೋಪಿಯು ತನ್ನ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ 6 ತಿಂಗಳಿಗೂ ಹೆಚ್ಚು ಕಾಲದಿಂದ ತನ್ನೊಂದಿಗೆ ಸಹಕರಿಸುವಂತೆ ಕಿರುಕುಳ ನೀಡುತ್ತಿದ್ದನೆಂದು ಹೇಳಿಕೆ ನೀಡಿದ್ದಾಳೆಂಬುದನ್ನು ತೋರಿಸುತ್ತದೆ. ಅದಕ್ಕೆ ತಾನು ನಿರಾಕರಿಸುತ್ತಿದ್ದೆನೆಂದು ಹಾಗೂ ಅವನ ಕೋರಿಕೆಯನ್ನು ತಿರಸ್ಕರಿಸುತ್ತಿದ್ದಾಗಿಯೂ ಸಹ ಹೇಳಿಕೆ ಕೊಟ್ಟಿದ್ದಾಳೆ. ಹಾಗಿದ್ದಾಗಿಯೂ ಹೇಳಲಾದ ಘಟನೆಯ ದಿನಾಂಕದಂದು ಏನೋ ಸುಳ್ಳು ನೆಪ ಹೇಳಿ ಅವನು ಅವಳನ್ನು ಸಮೀಪದ ಕಾಫಿ ತೋಟಕ್ಕೆ ಕರೆದೊಯ್ದು ಅವಳು ಇಚ್ಛೆಯಿಲ್ಲದೆ ವಿರೋಧಿಸುತ್ತಿದ್ದರೂ ಅವನು ಲೆಕ್ಕಿಸದೆ ಅತ್ಯಾಚಾರವೆಸಗಿದ್ದಾನೆ. ಹೀಗಾಗಿ ಪ್ರಾಸಿಕ್ಯೂಷನ್ನ ಪ್ರಕಾರ ಆಪಾದಿಸಲಾದ ಅಪರಾಧದ ಮೊದಲ ಘಟನೆಗೆ ಐಪಿಸಿ ಯ 376ನೇ ಪ್ರಕರಣವು ಅನ್ವಯಿಸುತ್ತದೆ. ಆರೋಪಿಯು ಬಾಧಿತಳನ್ನು ಹಲವು ಸಂದರ್ಭಗಳಲ್ಲಿ ಸಂಪರ್ಕಿಸಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದ ಎನ್ನಲಾಗಿದೆ. ಆಕೆಯು ನಿರಾಕರಿಸುತ್ತಿದ್ದರೂ ಏನೋ ಸುಳ್ಳು ನೆಪ ಹೇಳಿ ಅವನು ಅವಳನ್ನು ಕಾಫಿ ತೋಟಕ್ಕೆ ಬರುವಂತೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಆಕೆಗೆ ಇಚ್ಛೆಯಿಲ್ಲದೆ ವಿರೋಧಿಸುತ್ತಿದ್ದರೂ ಅವನು ಅತ್ಯಾಚಾರವೆಸಗಿದ್ದಾನೆ. ಎರಡನೆಯದಾಗಿ, ಅರ್ಜಿದಾರನ ಹುಟ್ಟಿದ ದಿನಾಂಕ 12/6/1996 ಎಂದು ಹೇಳಲಾಗಿದ್ದು ಅದನ್ನು ಅರ್ಜಿದಾರನು ವಾದಿಸಿಲ್ಲ. ಆಪಾದಿಸಲಾದ ಅತ್ಯಾಚಾರದ ಮೊದಲ ಘಟನೆಯು ದೂರಿನ ದಿನಾಂಕವಾದ 11/11/2014ಕ್ಕಿಂತ ಸುಮಾರು 6 ತಿಂಗಳ ಮೊದಲೇ ನಡೆದಿದೆ ಎಂದು ಹೇಳಲಾಗಿದೆ. ಹೀಗಾಗಿ ಆಪಾದಿಸಲಾದ ಅತ್ಯಾಚಾರದ ಮೊದಲ ಘಟನೆಯು 11/5/2014ರಂದು ನಡೆದಿದೆ ಎಂದು ನಿರ್ಣಯಿಸಬಹುದು. ಆ ದಿನಾಂಕದಂದು ಇದ್ದಂತೆ ಆರೋಪಿ ಅರ್ಜಿದಾರನು ತನ್ನ ವಯಸ್ಸು 17 ವರ್ಷ 11 ತಿಂಗಳಿಗಿಂತ ಹೆಚ್ಚು ಎಂದು ಒಪ್ಪಿಕೊಂಡಿದ್ದಾನೆ. ಹಾಗಾಗಿ ಅವನು 16 ವರ್ಷಕ್ಕಿಂತ ಮೇಲ್ಪಟ್ಟವನು ಮಾತ್ರವಲ್ಲದೆ ಅವನು ತನ್ನ 18 ವರ್ಷದ ವಯಸ್ಸನ್ನು ಪೂರ್ಣಗೊಳಿಸಲು ಹೆಚ್ಚು ಹತ್ತಿರವಾಗಿದ್ದನು. ಮೂರನೆಯದಾಗಿ, ಆರೋಪ ಪಟ್ಟಿಯ ಅಡಕಾಂಶಗಳ ಪ್ರಕಾರ ಆ ಘಟನೆಯ ನಂತರವೂ ಅರ್ಜಿದಾರನು 3ಕ್ಕಿಂತ ಹೆಚ್ಚು ಬಾರಿ ಸಂತ್ರಸ್ತೆಯ ಮೇಲೆ ಬಲಾತ್ಕಾರದಿಂದ ಅತ್ಯಾಚಾರವೆಸಗಿದ್ದಾನೆ. ಅದರಂತೆ 17 ವರ್ಷ 11 ತಿಂಗಳ ವಯಸ್ಸಿನ ಸಹಜ ಮನಸ್ಥಿತಿಯ ವ್ಯಕ್ತಿಯು ಪದೇ ಪದೇ ಹಲವಾರು ಬಾರಿ ಅತ್ಯಾಚಾರ ಎಸಗಿದಾಗಲೂ ಅವನಿಗೆ ತನ್ನ ಕೃತ್ಯದ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ಹೇಳಲಾಗದು. ನಾಲ್ಕನೆಯದಾಗಿ, ಆರೋಪ ಪಟ್ಟಿಯ ಪ್ರಕಾರ ಅರ್ಜಿದಾರನ ಕೃತ್ಯದಿಂದ ಬಾಧಿತ ಹುಡುಗಿಯು ಗರ್ಭವತಿಯಾದಳೆಂದು ಹೇಳಲಾಗಿದ್ದು ಆ ನಂತರ ಅರ್ಜಿದಾರನು ಅವಳನ್ನು ಮದುವೆಯಾಗಲು ನಿರಾಕರಿಸಿದನೆಂದು ಹೇಳಿದ್ದು ಮಾತ್ರವಲ್ಲದೆ ಅವರ ಊರಿನಲ್ಲಿ ಆ ನಿಟ್ಟಿನಲ್ಲಿ ನಡೆದಿದೆ ಎನ್ನಲಾದ ಪಂಚಾಯಿತಿಯಲ್ಲಿಯೂ ಆಕೆಯನ್ನು ಮದುವೆಯಾಗಲು ನಿರಾಕರಿಸುವ ತನ್ನ ನಿರ್ಧಾರವನ್ನು ವ್ಯಕ್ತಪಡಿಸಿದನೆಂದು ಹೇಳಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಯು CWA 8, CW10, CW11, CW12, CW13, CW14 ಮತ್ತು CW15ರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಇವರೆಲ್ಲರೂ ಪಂಚಾಯಿತಿದಾರರಿಗೆ ಸದರಿ ಪಂಚಾಯಿತಿಯನ್ನು ನಡೆಸಿದರು ಎನ್ನಲಾಗಿದೆ. ಕೊನೆಯದಾಗಿ, ಬಾಲಕ ನ್ಯಾಯಮಂಡಳಿಯ ನಿರ್ದೇಶನದಂತೆ ಆರೋಪಿಯನ್ನು DNA ಪರೀಕ್ಷೆಗೆ ಒಳಪಡಿಸಲಾಯಿತು ಮತ್ತು DNA ಪರೀಕ್ಷಾ ವರದಿಯೂ ಸಹ ಪ್ರಸ್ತುತ ಅರ್ಜಿದಾರನು ಸಂತ್ರಸ್ತೆಗೆ ಹುಟ್ಟಿದ ಮಗುವಿನ ತಂದೆಯೆಂದು ತೋರಿಸಿರುತ್ತದೆ. ಪ್ರಕರಣದ ಮೇಲ್ಕಂಡ ಸಂದರ್ಭದ ಸನ್ನಿವೇಶಗಳು ಆರೋಪಿಯು ಕಾಲೇಜಿಗೆ ಹೋಗುವ ಹುಡುಗಿಗೆ ತನ್ನ ಪ್ರೀತಿಯ ಉದ್ದೇಶವನ್ನು ಅಥವಾ ಪ್ರೀತಿಸುವ ಬಯಕೆಯನ್ನು ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಹೊಂದಿದ್ದನು.
ಅವನು ಹಲವಾರು ಸಂದರ್ಭಗಳಲ್ಲಿ ಅವಳನ್ನು ಪದೇ ಪದೇ ಭೇಟಿ ಮಾಡಿದ್ದನು. ಅವನು ಅವಳನ್ನು ಕಾಫಿ ತೋಟಕ್ಕೆ ಬರುವಂತೆ ಮಾಡಲು ತನ್ನ ಬುದ್ಧಿವಂತಿಕೆಯನ್ನೂ ಸಹ ಬಳಸಿರಬಹುದು. ಅದಕ್ಕಾಗಿ ಅವನು ಸುಳ್ಳು ಕಾರಣಗಳನ್ನು ತೋರಿಸಿದ್ದಾನೆಂದು ಆಪಾದಿಸಲಾಗಿದೆ. ಸದರಿ ಕಾಫಿ ತೋಟದಲ್ಲಿ ಅವನು ಆ ಸಂತ್ರಸ್ತಳ ಮೇಲೆ ಅತ್ಯಾಚಾರವೆಸಗಿದ್ದಾನೆಂದು ಸಹ ಆಪಾದಿಸಲಾಗಿದೆ. ಇದಲ್ಲದೆ ಆರೋಪಪಟ್ಟಿಯ ಪ್ರಕಾರ ಅವನು ಅವಳನ್ನು ಮದುವೆಯಾಗುವುದಾಗಿ ಸುಳ್ಳು ಪ್ರಮಾಣ ಮಾಡಿ 3ಕ್ಕಿಂತ ಹೆಚ್ಚು ಬಾರಿ ಅದೇ ಕೃತ್ಯವನ್ನು ಮತ್ತೆ ಮತ್ತೆ ಎಸಗಿದ್ದಾನೆ ಎಂದು ಹೇಳಲಾಗಿದೆ. ಇದರ ಜೊತೆಗೆ ಸಂತ್ರಸ್ತ ಹುಡುಗಿಗೆ ತಾನು 2 ತಿಂಗಳ ಗರ್ಭಿಣಿಯಾಗಿರುವ ಅನುಮಾನ ಬಂದಾಗ ಅವಳು ಅರ್ಜಿದಾರನಿಗೆ ಆ ವಿಷಯವನ್ನು ಹೇಳಿ ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಂಡಿದ್ದು, ಅದಕ್ಕೆ ಅವನು ನಿರಾಕರಿಸಿದ್ದಾನೆ ಎಂದು ಹೇಳಲಾಗಿದೆ. ಅವಳು 1 ತಿಂಗಳ ನಂತರ ಮತ್ತೆ ಕೇಳಿಕೊಂಡಿದ್ದಾಳೆ. ಆಗಲೂ ಸಹ ಅವನು ಅವಳನ್ನು ಮದುವೆಯಾಗಲು ನಿರಾಕರಿಸಿದ್ದಾನೆ ಎಂದು ಹೇಳಲಾಗಿದೆ. ಹೀಗಾಗಿ ಆಪಾದಿಸಲಾದ ತನ್ನ ದುಷ್ಕೃತ್ಯದ ಪರಿಣಾಮದಿಂದಾಗಿ ಗರ್ಭವತಿಯಾಗುವ ಪರಿಣಾಮಗಳ ಬಗ್ಗೆ ಅವನಿಗೆ ಅರಿವಿತ್ತು. ಬಾಧಿತ ಹುಡುಗಿಯು ಅವನನ್ನು ಬಹಳ ಸಲ ಮತ್ತೆ ಮತ್ತೆ ಭೇಟಿಯಾಗಿದ್ದಾಳೆಂದು ಹೇಳಲಾಗಿದೆ. ಇದಲ್ಲದೆ ಅವನು ಪಂಚಾಯಿತಿಯಲ್ಲೂ ಸಹ ಅವಳನ್ನು ಮದುವೆಯಾಗಲು ನಿರಾಕರಿಸಿದ್ದ ಎನ್ನಲಾಗಿದೆ. ಅವನು ಪಂಚಾಯಿತಿದಾರರನ್ನು ಎದುರಿಸುವ ಹೊತ್ತಿಗೆ ಬಹುಶಃ ಅವನು ತನ್ನ ವಿರುದ್ಧ ಮಾಡಲಾಗಿದ್ದ ಆರೋಪಗಳ ಬಗ್ಗೆ ತಿಳಿದಿರಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಆದರೂ ಸಹ ಅವನು ಅವಳನ್ನು ಮದುವೆಯಾಗಲು ನಿರಾಕರಿಸಿದನು ಎಂದು ಹೇಳಲಾಗಿದೆ. ಆಪಾದಿಸಲಾದ ದುಷ್ಕೃತ್ಯದ ಪರಿಣಾಮವೆಂದರೆ ಸಂತ್ರಸ್ತೆಗೆ ಮಗುವಾಗಿದ್ದು, DNA ಪರೀಕ್ಷೆಯು ಆ ಮಗುವಿನ ತಂದೆಯು ಅರ್ಜಿದಾರನೇ ಎಂಬುದನ್ನು ಬಹಿರಂಗಪಡಿಸುತ್ತದೆ. ಈ ಹಂತದಲ್ಲಿ ಮೇಲ್ನೋಟಕ್ಕೆ ಕಂಡುಬರುವಂತೆ CICWLನ ಅಪರಾಧದ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯದ ಬಗ್ಗೆ ಪ್ರಾಥಮಿಕ ನಿರ್ಧರಣೆಯನ್ನು ಮಾಡಲು ಮತ್ತು ಪ್ರಕರಣವನ್ನು ಮಕ್ಕಳ ನ್ಯಾಯಾಲಯಕ್ಕೆ ವರ್ಗಾಯಿಸುವ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬರಲು ಪ್ರಕರಣದ ಈ ಎಲ್ಲಾ ಸಂದರ್ಭದ ಸನ್ನಿವೇಶಗಳು ಮತ್ತು ಚಾರ್ಜ್ಶೀಟ್ ಪೇಪರ್ಗಳು ಸಹಕಾರಿಯಾಗಿರುತ್ತದೆ. ಸದರಿ ಉದ್ದೇಶಕ್ಕಾಗಿ ಬಾಲಕ ನ್ಯಾಯಮಂಡಳಿಗೆ ಯಾರೇ ಮನೋಶಾಸ್ತ್ರಜ್ಞರು ಅಥವಾ ಮಾನಸಿಕ ಸಾಮಾಜಿಕ ಕಾರ್ಯಕರ್ತರು ಸೇರಿದಂತೆ ಯಾರೇ ತಜ್ಞರ ಸಹಾಯವನ್ನು ಪಡೆಯುವ ಅಗತ್ಯವಿರಲಿಲ್ಲ. ಹೀಗಾಗಿ ಬಾಲ ನ್ಯಾಯಮಂಡಳಿಯು ತಾಂತ್ರಿಕ ರೀತಿಯಲ್ಲಿ ವರ್ತಿಸಿಲ್ಲ. ಆದರೆ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅದರ ಸಂಕ್ಷಿಪ್ತ ಕ್ರಮದಲ್ಲಿ ಅದು ಪ್ರಕರಣದ ಸಂದರ್ಭ ಸನ್ನಿವೇಶಗಳಿಗೆ ಮತ್ತು ಅದರ ಮುಂದೆ ಇರಿಸಲಾದ ಸಾಕ್ಷ್ಯಾಧಾರಗಳಿಗೆ ತನ್ನ ವಿವೇಚನೆಯನ್ನು ಬಳಸಿ ದೋಷಾರೋಪಣೆಯ ಆದೇಶವನ್ನು ಹೊರಡಿಸಿದೆ ಎಂಬುದನ್ನು ತೋರಿಸುತ್ತದೆ. ಕ್ರಿಮಿನಲ್ ಅಪೀಲು ಸಂಖ್ಯೆ 63/2018ರಲ್ಲಿ ಸೆಷನ್ ನ್ಯಾಯಾಧೀಶರ ನ್ಯಾಯಾಲಯವೂ ಸಹ ಈ ಅಂಶಗಳನ್ನು ವಿಶ್ಲೇಷಿಸಿದೆ ಮತ್ತು ಬಾಲ ನ್ಯಾಯಮಂಡಳಿಯು ಅದರಲ್ಲಿ ಯಾವುದೇ ಹಸ್ತಕ್ಷೇಪವನ್ನು ಸಮರ್ಥಿಸಿರಲಿಲ್ಲ ಎಂಬ ಸರಿಯಾದ ತೀರ್ಮಾನಕ್ಕೆ ಬಂದಿದೆ. 14 ಪ್ಯಾರಾಗ್ರಾಫ್. ಇದಲ್ಲದೆ ಪ್ರಕರಣದ ಈ ಸಂದರ್ಭದಲ್ಲಿ ಪುನೀತನ ಮೊಕದ್ದಮೆಯಲ್ಲಿ ಈ ನ್ಯಾಯಾಲಯದ ಸಮನ್ವಯ ಪೀಠವು ನೀಡಿದ ತೀರ್ಪು ಇದರಲ್ಲಿ ಅರ್ಜಿದಾರರ ಪ್ರಯೋಜನಕ್ಕೆ ಬರುವುದಿಲ್ಲ. ಇದೇ ಕಾರಣಕ್ಕಾಗಿಯೇ ಸದರಿ ತೀರ್ಪಿನಲ್ಲಿಯೂ ಸಹ ಈ ನ್ಯಾಯಾಲಯವು ಯಾರೇ ತಜ್ಞರ ಸಹಾಯವನ್ನು ಪಡೆಯುವುದು ಕಡ್ಡಾಯವೆಂದು ಅಥವಾ ಅಗತ್ಯವೆಂದು ಪರಿಗಣಿಸಿಲ್ಲ. ಬದಲಿಗೆ ಒಂದು ವೇಳೆ ಸಂದರ್ಭ ಸನ್ನಿವೇಶಗಳು ಸಮರ್ಥಿಸಲ್ಪಟ್ಟರೆ ಬಾಲ ನ್ಯಾಯಮಂಡಳಿಯು ತಜ್ಞರ ಸಹಾಯವನ್ನು ಪಡೆಯಬೇಕಾಗುತ್ತದೆ ಎಂದು ಬಾಲ ನ್ಯಾಯಮಂಡಳಿಯ ಅಧಿನಿಯಮದ 15ನೇ ಪ್ರಕರಣದಲ್ಲಿ ಹೇಳಿರುವುದನ್ನು ಪುನರುಚ್ಚರಿಸಿದೆ. ಆದರೆ ಬಾಲ ನ್ಯಾಯಮಂಡಳಿಯ ಆದೇಶವು ತಾಂತ್ರಿಕ ರೀತಿಯಲ್ಲಿ ಅಥವಾ ವಿವೇಚನೆ ಇಲ್ಲದೆ ಮಾಡಿದ ಆದೇಶವಾಗಿರಬಹುದು.